ನಮಸ್ಕಾರ ವೀಕ್ಷಕರಲ್ಲಿ. ಇಲ್ಲಿ ಒಬ್ಬರು ಸಮಸ್ಯೆ, ಒಂದು ವರ್ಷದಿಂದ ಸಮಸ್ಯೆನಲ್ಲಿ ಬಳಲ್ತಾ ಇದ್ದಾರೆ. ಕಷ್ಟಪಟ್ಟು ಸಂಪಾದನೆ ಮಾಡಿ ಕಣ್ಣಿಗೆ ಬೇಕಾಗಿದ್ದು ಅಡುಗೆ ರೆಡಿ ಮಾಡಿ ನೆಮ್ಮದಿಯಿಂದ ಊಟ ಮಾಡಿ ಮಲಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿದ್ದೆ ಬಂದ್ರೂ ಅಲ್ಲಿ ನಿದ್ದೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಕಾರಣ ಏನು ಅಂದರೆ ಮೈಯಲ್ಲಿ ಸಮಸ್ಯೆ. ಆ ಮೈಯಲ್ಲಿರ್ತಕ್ಕಂಥ ಸಮಸ್ಯೆ ಕಾಡ್ತಾ ಇದೆ. ಯಾವುದಕ್ಕೂ ಕೊರತೆ ಇಲ್ಲ. ದುಡಿಯೋ ವಯಸ್ಸು, ತಿನ್ನೋ ವಯಸ್ಸು, ನೆಮ್ಮದಿ ಇಲ್ಲ, ಶರೀರದಲ್ಲಿ ಸುಖ ಇಲ್ಲ. ಈ ಥರ ನರಳ್ತಾ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಬಂದಾಗ ಕೇಳಿದೆ, ಎಲ್ಲಿ ತೋರಿಸಿದ್ರೆ? ತೋರಿಸ್ದೆ, ಸೀದಾ ನನ್ನ ಹತ್ರ ಬಂದೀಯಾ ಅಂತ ಕೇಳಿದೆ. ಎಲ್ಲ ಟ್ರೀಟ್ಮೆಂಟ್ ಮುಗಿದಿದೆ. 1 ವರ್ಷದಿಂದ ನರಕ ಅನುಭವಿಸ್ತಾ ಇದ್ದೀನಿ. ಎಲ್ಲ ಇದ್ದು ಎಲ್ಲ ಇಲ್ದಂತಾಗಿದೆ ಅಂತ ಮನಸ್ಸಲ್ಲಿ ನೊಂದ್ಕೊಳ್ತಾ ನನ್ನ ಹತ್ರ ಹೇಳಿದಾಗ, ಅದು ಏನು ಅಂತ ನಾನು ನಾಡಿ ಪರೀಕ್ಷೆ ಮಾಡಿ ನನ್ನ ಪೂಜಾ ವಿಧಾನದಲ್ಲಿ ನಾನು ರೋಗಗಳನ್ನು ಪತ್ತೆ ಹಚ್ಚುವಂಥ ವಿಧಾನದಲ್ಲಿ ಪತ್ತೆ ಹಚ್ಚಿ ಇದನ್ನು ಈ ರೀತಿಯಲ್ಲಿ ಮಾಡಿದರೆ ಇದನ್ನು ಸಂಪೂರ್ಣವಾಗಿ ದೂರ ಮಾಡ್ಬೋದು ಅಂತಂದು ನನಗೆ ಅನುಭವ, 30 ವರ್ಷದ ಅನುಭವ. ಇಂಥ ಪೇಷಂಟ್ಗಳನ್ನ ಎಷ್ಟೋ ನೋಡಿದ್ದೀನಿ. ಇದು ಹೊಸದಲ್ಲ ನನಗೆ. ಎಷ್ಟೋ ನೋಡಿದ್ದೀನಿ, ಎಷ್ಟೋ ಸಕ್ಸಸ್ ಮಾಡಿದ್ದೀನಿ. ನಮ್ಮ ಸ್ವದೇಶ್ ಮೀಡಿಯಾನಲ್ಲಿ ನಾನು ಎಷ್ಟೋ ಸಮಸ್ಯೆಗಳನ್ನು ಸಕ್ಸಸ್ ಮಾಡಿರೋದನ್ನ, ಸಕ್ಸಸ್ ಮಾಡ್ಕೊಂಡಿರೋಂಥ ವ್ಯಕ್ತಿಗಳನ್ನೇ ಕರೆಸಿ ನಾನು ಮತ್ತೆ ಅವ್ರ ಮುಖಾಂತರ, ಅವ್ರ ಬಾಯಿ ಮುಖಾಂತರ ನಾನು ಸುದ್ದಿ ತಿಳಿಸಿದ್ದೀನಿ. ಸಕ್ಸಸ್ ಮಾಡ್ಕೊಂಡಿರೋರನ್ನ ಮಾತಾಡಿಸಿದ್ದೀನಿ. ಸಕ್ಸಸ್ ಆಗಿದ್ದಾವೆ. ಇದು ಅಷ್ಟೇ, ಈ ವ್ಯಕ್ತಿ ಮನಸ್ಸಲ್ಲಿ ನೊಂದ್ಕೊಂಡು ಬಂದಿದ್ದಾನೆ, ನೆಮ್ಮದಿ ಇಲ್ಲದೆ ಬಂದಿದ್ದಾರೆ. ಈ ವ್ಯಕ್ತಿಗೂ ಅದೇ ಥರ ಸಮಸ್ಯೆಯಿಂದ ಹೊರಗಡೆ ತಂದು ಜೀವನ ಪರ್ಯಂತ ಸ್ವದೇಶ್ ಮೀಡಿಯಾನನ್ನು ನೆನೆಸ್ಕೋಬೇಕು, ನಮ್ಮನ್ನು ನೆನೆಸ್ಕೋಬೇಕು. ಸಮಸ್ತ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ಪ್ರತಿಯೊಂದು ಎಪಿಸೋಡಲ್ಲಿ ನಾನು ಕೇಳ್ಕೊಳ್ಳೋದು ನಿಮ್ಮ ಆಶೀರ್ವಾದ. ನಿಮ್ಮ ಆಶೀರ್ವಾದ ನಮಗಿರಲಿ. ಇಲ್ಲಿ ಸಮಸ್ಯೆನಲ್ಲಿ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಆಶೀರ್ವಾದ ಇರಲಿ. ನೀವು ಸಂಕಲ್ಪ ಮಾಡಿ ಆ ವ್ಯಕ್ತಿ ರೋಗದಿಂದ ಹೊರಗಡೆ ಬರಲಿ ಅಂತ. ಎಲ್ಲರೂ ಆರೋಗ್ಯವಾಗಿ ಜೀವನ ಮಾಡಬೇಕು ಅಂತ ನಿಮ್ಮ ಆಶೀರ್ವಾದವನ್ನು ಕೋರ್ತಾ, ಇವ್ರಿಗೇನು ಸಮಸ್ಯೆ ಇದೆ ಅಂತ ಅವ್ರ ಬಾಯಿ ಮೂಲಕನೇ ಕೇಳೋ ಪ್ರಯತ್ನ ಮಾಡ್ತೀನಿ. ಗಮನಿಸಿ. ಈಗ ನಿನ್ನ ಸಮಸ್ಯೆ ಏನು? ನನ್ನ ಸಮಸ್ಯೆ ಮೈಯಲ್ಲಿ ಗಂಧೆ ಬರುತ್ತೆ. 3 ದಿವಸ ಇರುತ್ತೆ, ಅದೇ ಆಟೋಮೆಟಿಕ್ ಹೋಗುತ್ತೆ. ವಾರಕ್ಕೆ 15 ತಿಂಗಳಿಗೆ 1-2 ಸರಿ ಬರ್ತಾ ಇರುತ್ತೆ. ಬಂದರೆ 3 ದಿವಸ ಹೋಗಲ್ಲ. ಮೈ ಕಡ್ತಾ, ನವೆ, ಎಲ್ಲ ಹಾಸ್ಪಿಟ್ಲ್ಗಳಿಗೂ ತೋರಿಸಿದ್ದೀನಿ, ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಯಾವುದೇ ಥರದ ಹುಷಾರಾಗಿಲ್ಲ. ನೋಡಿ, ಬಣ್ಣ ಚೇಂಜ್ ಆಗಿದೆ. ಇಲ್ಲಿ ನೋಡಿ ಗೆರೆ ಬಂದಿದೆ, ಇಲ್ಲಿ ಬರೆ ಬಂದಿದೆ. ಮತ್ತು ಇಲ್ಲಿ ನೋಡಿ ಇಲ್ಲಿ ಬರೆ ಬಂದಿದೆ, ಇಲ್ಲಿ ಬರೆ ಇದೆ, ಮತ್ತು ಇಲ್ಲಿ ಬರೆ ಇದೆ. ಇಲ್ಲಿ ನೋಡಿ ಬ್ಲ್ಯಾಕೇಜ್ ಇದೆ, ಕರಿ ಮಚ್ಚೆ ಇದೆ. ಆಮೇಲೆ ಇಲ್ಲಿ ಮುಟ್ಟು ನೋಡ್ತೀನಿ. ಮುಟ್ಟು ನೋಡಿದ್ರೆ ನಿಮ್ಗೆ ಅನುಭವ ಆಗುತ್ತೆ. ಇಲ್ಲಿ ಮುಟ್ಟು ನೋಡ್ತೀನಿ. ಇಲ್ಲಿ ನೋಡಿ ಇಷ್ಟಾಗಲ ಕಲ್ಲು ಥರ ಇದೆ. ಇಷ್ಟಾಗಲ ಕಲ್ಲು ಥರ ಇದೆ. ಈ ಕಡೆ ಮೆತ್ತಗಿದೆ, ಇಲ್ಲಿ ಕಲ್ಲು ಥರ ಇದೆ. ಕಲ್ಲನ್ನು ಮುಟ್ದಂಗಿದೆ. ಇಲ್ಲಿ ಮುಟ್ಟು ನೋಡ್ರಿ ಅಣ್ಣ, ಸ್ವಲ್ಪ ನೀವು ಅವ್ರಿಗೆ ತಿಳಿಸಿ. ಈ ಕಡೆಗೂ ವ್ಯತ್ಯಾಸ ನೋಡಿ. ಈ ಕಡೆ ಕಲ್ಲು ಥರ ಇದೆ. ಸ್ವಲ್ಪ ಗಟ್ಟಿ ಬರುತ್ತೆ. ಈ ಪ್ಲೇಸಲ್ಲಿ ಮತ್ತು ಈ ಪ್ಲೇಸಲ್ಲಿ ನೋಡಿ ತುಂಬಾ ಗಟ್ಟಿ ಇದೆ. ಇದು ಎಲ್ಲಿ ಸರಿ ಅಪ್ಪ ಗಟ್ಟಿ ಇರೋದು? ಮುಟ್ಕೊಂಡು ನೋಡು. ಇದೆಲ್ಲ ಗಟ್ಟಿ ಇದೆ. ಸರ್ ಅಲ್ಲಿ ಈ ಕಡೆ ಎಲ್ಲ ಗಟ್ಟಿ ಇದೆ. ನೋಡೋ ಫಸ್ಟ್ಗೆ ಗಟ್ಟಿ ಕಾಣಿಸ್ತಾ. ನಾವೇ ಸರ್ ಕಡ್ತಾರ, ಆ ಥರ ಎಲ್ಲ ಕಡ್ತಾ ಬರುತ್ತೆ. ಇದು ಸ್ಕಿನ್ ಆಲ್ರೆಡಿ ಅಲ್ಲಿ ಆಗಿತ್ತು ಹೋದವರ, ಅದು ಇಳಿದಿದೆಯಲ್ಲ ಈಗ. ಹೋದ ಸಾರಿ ಇಷ್ಟು ಗಾದ್ರಿ ಆಗಿ ಇಷ್ಟು ಒಂದು ದೊಡ್ಡದಾಗಿ ಒಂದು ಊತ ಬಂದು ಇದೆಲ್ಲ ಕಿತ್ತೋಗ್ತಾ ಇದೆ. ಮತ್ತು ಅದೇ ಇಲ್ಲಿಗೆ ಸರಿಯಾಗಿ ಗಟ್ಟಿ ಆಗಿದೆ ಈಗ. ಮತ್ತು ಇಲ್ಲಿ ಕರ್ರಗಾಗಿದೆ. ಶರೀರ ಪೂರ್ತಿ ಅನಾರೋಗ್ಯದಲ್ಲಿ ನರಳ್ತಾ ಇದೆ. ಹಾಸ್ಪಿಟಲ್ನಲ್ಲಿ ಎಲ್ಲ ಚೆಕಪ್ ಮಾಡಿ ಏನು ಹೇಳಿದ್ರಪ್ಪ? ನಾರ್ಮಲ್ ಅಂತ ಬರುತ್ತೆ. ಬ್ಲಡ್ ರಿಪೋರ್ಟು, ಚರ್ಮ ಟೆಸ್ಟ್ ರಿಪೋರ್ಟು ಎಲ್ಲ ಟೆಸ್ಟ್ ಮಾಡಿಸಿದ್ದೀನಿ. ಎಲ್ಲ ನಾರ್ಮಲ್ ಅಂತಲೇ ಹೇಳ್ತಿದ್ದಾರೆ. ಶರೀರದಲ್ಲಿ ಯಾವುದೇ ಸಮಸ್ಯೆ, ನಾಟಿ ಔಷಧಿ ತೊಗೊಂಡಿದ್ದೀನಿ, ನಾಟಿ ಮೆಡಿಸಿನು ತೊಗೊಂಡಿದ್ದೀನಿ. ಯಾವುದ್ರಲ್ಲೂ ಕ್ಯೂರ್ ಆಗ್ತಾ ಇಲ್ಲ. ಯಾವ ತಗೊಂಡ್ರು ಕ್ಯೂರ್ ಆಗಲಿಲ್ಲ. ನಾಟಿ ಔಷಧಿ ತೊಗೊಂಡೆ, ನಾಟಿ ಏನೇನಿದೆಯೋ ಎಲ್ಲ ತಗೊಂಡಿದ್ದೀನಿ. ಹಾಸ್ಪಿಟ್ಲಲ್ಲಿ ಎಲ್ಲ ಕಡೆ ಚೆಕಪ್ಗಳು, ಬ್ಲಡ್ ಚೆಕಪ್ಗಳು, ಚರ್ಮ ಪರೀಕ್ಷೆ ಎಲ್ಲ ಆಯಿತು. ಎಲ್ಲ ಕಡೆ ನಾರ್ಮಲ್. ಏನು ಟ್ರೀಟ್ಮೆಂಟ್ ತೊಗೊಂಡ್ರು ಏನು ಬೆಚ್ಚಗಾಗಲಿಲ್ಲ. ಈ ಥರ ಬರ್ತಿದೆ ನಿಮಗೆ. ನಿಮ್ಮ ಮನಸ್ಸಿಂದ
ನಿಮ್ಮ ಬಾಯಿಯಿಂದ ಈ ಥರ ಉತ್ತರ ನನಗೆ ಸಿಗ್ತಾ ಇದೆ. ಏನು ಮಾಡಿದ್ರೂ ವಾಸಿ ಆಗಲಿಲ್ಲ, 1 ವರ್ಷದಿಂದ ನರಳ್ತಾ ಇದ್ದೀನಿ ಅಂತ ನಿಮ್ಮ ಬಾಯಿಂದ ನೀವು ಹೇಳ್ತಾ ಇದ್ದೀರಾ. ನಮ್ಮ ವೀಕ್ಷಕರಿಗೆ ಇದು ತಿಳಿಲಿ. ಈ ಥರ ಸಮಸ್ಯೆ ಯಾರಿಗಾದ್ರೂ ಇದ್ದಾಗ ಅವ್ರಿಗೂ ಗಮನಕ್ಕೆ ಬರಲಿ. 1 ವರ್ಷದಿಂದ ನಾವು ಎಲ್ಲ ಸತತ ಪ್ರಯತ್ನ, ಎಲ್ಲ ಮಾತ್ರೆ ಮದ್ದು ಮತ್ತು ನಾಟಿ ಔಷಧಿ ಮತ್ತು ಆಯುರ್ವೇದ ಮತ್ತು ಪ್ರತಿಯೊಂದು ಏನಿದೆಯೋ ಚಿಕಿತ್ಸೆಗಳು ಎಲ್ಲ ತಗೊಂಡಾಯಿತು, ನನಗೆ ವಾಸಿ ಆಗ್ತಾಯಿಲ್ಲ ಅಂತ ಹೇಳಿದ್ಯಾ. ಈಗ ಆ ಸಮಸ್ಯೆಗೂ ಮದ್ದು ಮಾತ್ರೆಗೂ ಸಂಬಂಧ ಬರ್ತಾ ಇಲ್ಲ. ಇಲ್ಲಿ ಬಂದು ಭೂತವೈದ್ಯ ಚಿಕಿತ್ಸೆ, ಇದು ಒಂದು ಸೈನ್ಸು. ಭೂತವೈದ್ಯ ಅಂದ ತಕ್ಷಣವೇ ಅದೇನೋ ಮೂಢನಂಬಿಕೆ ಅಂತ ಅಲ್ಲ. ಫಸ್ಟ್ ಇದ್ದಿದ್ದು 2 ನಂಬಿಕೆ, ರಾಜವೈದ್ಯ, ಭೂತವೈದ್ಯ. ಅದೇ ಸೈನ್ಸು. ರಾಜವೈದ್ಯದಲ್ಲಿ ಸೈನ್ಸ್ ಬೆಳ್ಕೊಂಡಿದೆ, ಭೂತವೈದ್ಯದಲ್ಲಿ ಬೆಳೆಯೋದಕ್ಕೆ ಅಂಥ ಹುಮ್ಮಸ್ಸಿರೋರು, ಅಂಥ ಕಲಿಕೆ ಇರೋರು, ಅದನ್ನು ಮಾಡಿ ಸಾಧನೆ ಮಾಡಬೇಕನ್ನೋಂಥ ಸಾಧಕರು ಕೊರತೆ ಆಗಿ ಭೂತವೈದ್ಯ ಮೂಲೆ ಬಿದ್ದಿದೆ. ಭೂತವೈದ್ಯ ಮಾಡೋದು ಕಲಿಯೋದು ಕಷ್ಟ. ಯಾವಾಗ ಕಷ್ಟ ಇದೆಯೋ ಅದನ್ನು ಯಾರೂ ಕೈಗೆ ಎತ್ಕೊಳ್ಳಲಿಲ್ಲ. ರಾಜವೈದ್ಯ ಅನ್ನೋದು ಒಂದು ಔಷಧಿ ಭಾಗ. ಆಯುರ್ವೇದ ಆಗ್ಬೋದು, ಇಂಗ್ಲೀಷ್ ಮೆಡಿಷನ್ ಆಗ್ಬೋದು, ಮತ್ತು ಎಂಥದ್ದು ಸಿದ್ಧವೈದ್ಯ ಆಗ್ಬೋದು, ಯುನಾನಿ ವೈದ್ಯ ಆಗ್ಬೋದು, ಅಲೋಪತಿ ಇಂಜೆಕ್ಷನ್ಗಳ ಮಾತ್ರೆಗಳಾಗ್ಬೋದು, ಎಲ್ಲನೂ ಔಷಧಿ ಭಾಗಕ್ಕೆ ಬರುವಂಥದ್ದೇ ರಾಜವೈದ್ಯ. ಒಂದು ಕಾಲದಲ್ಲಿ ರಾಜವೈದ್ಯ, ಭೂತವೈದ್ಯ 2 ಇದ್ದಿದ್ದು. ಭೂತವೈದ್ಯ ಅದು ಕಷ್ಟ ಮಾಡೋದಕ್ಕೆ ಅಂತೇಳಿ ಯಾರೂ ಮುಂದೆ ಬರೋದಿಲ್ಲ, ಅದನ್ನು ಕಲಿಯೋದು ಕಷ್ಟ ಅಂತ. ಈಗ ಅರ್ಧ ರೋಗಗಳು ಭೂತವೈದ್ಯಕ್ಕೆ ಸಂಬಂಧಪಟ್ಟು ಇದ್ದಾವೆ. ಭೂತವೈದ್ಯಕ್ಕೆ ಸಂಬಂಧಪಟ್ಟು ನಾನು ಚಿಕಿತ್ಸೆಗಳನ್ನು ಮಾಡ್ತಾ ಇದ್ದೀನಿ, ಸಕ್ಸಸ್ ಕೊಡ್ತಾ ಇದ್ದೀನಿ, ವಿಡಿಯೋಗಳ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ಎಷ್ಟೋ ನನ್ನ ವಿಡಿಯೋಗಳಲ್ಲಿ ಸಕ್ಸಸ್ ಮಾಡ್ಕೊಂಡಿರೋರನ್ನ ಕೂರಿಸಿ ವಿಡಿಯೋಗಳ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ, ಸ್ವದೇಶ್ ಮೀಡಿಯಾ ಮೂಲಕ. ಈಗ ಮದ್ದು ಇಲ್ಲ, ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಭೂತವೈದ್ಯ ಪೂಜೆನೇ. ಪೂಜೆ ಇಟ್ಟರೆ ಕಾಯಿಲೆ ವಾಸಿ ಆಗತ್ತಾ ಅನ್ನೋದಕ್ಕೆ ಉತ್ತರ, ಇಂಜೆಕ್ಷನ್ನು, ಮಾತ್ರೆ, ಮದ್ದು, ನಾಟಿ ಮದ್ದು, ಇಂಜೆಕ್ಷನ್ನು ಎಲ್ಲ ಮಾಡಿ ವಾಸಿ ಆಗಲಿಲ್ಲ ಯಾಕೆ? ಇದಕ್ಕೆ ಉತ್ತರ ನನಗೆ ಬೇಕಲ್ವಾ? ವಾಸಿ ಆಗಲಿಲ್ಲ ಯಾಕೆ? 1 ವರ್ಷದಿಂದ ಎಲ್ಲ ಥರ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ವಾಸಿ ಆಗಲಿಲ್ಲ ಯಾಕೆ? ಪೂಜೆ ಇಟ್ಟರೆ ವಾಸಿ ಆಗುತ್ತಾ ಅಂತ ನೀವು ಕೇಳಿದ್ರೆ, 1 ವರ್ಷ ಟ್ರೀಟ್ಮೆಂಟ್ ಮಾಡಿಕೊಂಡು ನಿಮಗೆ ವಾಸಿ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ನಾನು ಕೇಳ್ತೀನಿ. ಅದು ಇಲ್ಲಿ ಯಾವುದು ಟ್ರೀಟ್ಮೆಂಟ್ ಮಾಡಲ್ಲ ನಾನು. ಭೂತವೈದ್ಯದ ಪ್ರಕಾರ ಪೂಜೆ ವಿಧಾನದಲ್ಲಿ ಅದರಲ್ಲಿ ಯಾವ ಥರ ಸೈನ್ಸ್ ಅಡಗಿದೆಯೋ ನನಗೆ ಗೊತ್ತಿದೆ. ಅದರಲ್ಲಿ ಪಳಗಿರೋನು ನಾನು. ಭೂತವೈದ್ಯದ ಒಂದು ಚಿಕಿತ್ಸೆಯನ್ನು ಬಳಸಿ ಇವ್ರಿಗೆ ರೋಗದಿಂದ ಹೊರಗಡೆ ತಂದು ರೋಗ ಮುಕ್ತರನ್ನಾಗಿ ಮಾಡಿ ಮತ್ತೆ ಕರಿತೀನಿ ಅವರನ್ನು ಮತ್ತೆ ನಿಮ್ಮ ಮುಂದೆ ತರ್ತೀನಿ. ಇಲ್ಲಿ ವಾಸಿ ಆಯಿತು ಅನ್ನೋ ಮಾತು ಅವ್ರ ಬಾಯಿಂದ ತರ್ತೀನಿ ನಿಮ್ಮ ಗಮನಕ್ಕೆ ಅನ್ನೋ ಹುಮ್ಮಸ್ಸು, 30 ವರ್ಷದ ಅನುಭವ, ನಮ್ಮ ಸ್ವದೇಶ್ ಮೀಡಿಯಾ ವೀಕ್ಷಕರ ಒಂದು ಆಶೀರ್ವಾದ. ಇದನ್ನು ಪಡ್ಕೊಂಡೇ ನಾನು ಸಾಧನೆ ಮಾಡ್ತಾಯಿದ್ದೀನಿ. ನಾನು ಮಾಡೋ ಸಾಧನೆಯಲ್ಲಿ ನಿಮ್ಮದು ಆಶೀರ್ವಾದ ಇರಲಿ ಅಂತಂದು ಕೋರ್ತಾ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸರ್, ಈಗ ನಿಮ್ಗೆ ಇದು ಎಷ್ಟು ವರ್ಷದಿಂದ ಇದೆ ಮೈಕೈ ನೋವು? ಸರ್ 1 ವರ್ಷ ಆಯ್ತು ಸರ್. 1 ವರ್ಷದಿಂದ ಬರ್ತಾ ಇದೆ. ಹಾಂ, ಅದು ಯಾವ ಥರ ಬರುತ್ತೆ ಸರ್ ನಿಮ್ಗೆ? ಅದು 1 ಡೇ ಮುಂಚೆ ಬರೋಕ್ಕಿಂತ ಮುಂಚೆ ನನಗೆ ಮೈ ಕಟ್ತಾ ಬರುತ್ತೆ. ನಾವೇ ಎಲ್ಲ ಒಂತ ಸುಮ್ಮನೆ ಏನೋ ಸೊಳ್ಳೆ ಕಡ್ದಂಗೆ ಆಗುತ್ತೆ. ಅದನ್ನ ಕೆರ್ಕೊಂಡ್ರೆ ತುಂಬ ದೊಡ್ಡದಾಗಿ ಊದ್ಕೊಂಡ್ಬಿಡುತ್ತೆ, ಬಲೂನ್ ಥರ. ತುಂಬ ಗೊಬ್ಬೆ ಬರುತ್ತೆ. ಗೊಬ್ಬೆ ಥರ ಬಂದು ರಾತ್ರಿ ನಿದ್ದೆ ಕೊಡೋದಿಲ್ಲ, ಮೈಯೆಲ್ಲ ಉರಿ ಕಡ್ತಾ. ಆ ಜಾಗದಲ್ಲಿ ಮಾತ್ರನಾ? ಫುಲ್ ಆ ಜಾಗದಲ್ಲಿ ಮಾತ್ರ ಉರಿ. ಅದು ಬರೀ ಬೆನ್ನಲ್ಲಿ ಮಾತ್ರ ಬರುತ್ತೆ ನನಗೆ, ಬೇರೆ ಕಡೆ ಎಲ್ಲೂ ಬರಲ್ಲ. ಬೆನ್ನಲ್ಲಿ ಬರೀ ಬೆನ್ನಲ್ಲಿ ಮಾತ್ರ ಬರುತ್ತೆ. ಅದು ಬಂದರೆ ಫುಲ್ಲು ರೆಡ್ಡಾಗಿ ಬಲೂನ್ ಥರ ಊದ್ಕೊಳುತ್ತೆ, ಮೈ ಕಡ್ತಾ ಆಗುತ್ತೆ, ಮತ್ತು ಫುಲ್ಲು ಸುಸ್ತು ಮಾಡಿ ಜ್ವರ ಬಂದುಬಿಡುತ್ತೆ ಮೈ. ಒಂದೇ ದಿವಸ? ಒಂದು ದಿವಸದಲ್ಲಿ. ಅದಾದಮೇಲೆ ನೆಕ್ಸ್ಟು ಅದು ಇನ್ನೊಂದು ದಿವಸಕ್ಕೆ ಫುಲ್ ಊದ್ಕೊಂಡ್ಬಿಡುತ್ತೆ, ಮತ್ತು 3ನೇ ದಿವಸಕ್ಕೆ ಇಳಿತಾ ಬರುತ್ತೆ. ಬಟ್ ಬಂದರೆ 3 ದಿವಸ ಇರುತ್ತೆ. ಹಾಸ್ಪಿಟ್ಲಿಗೆ ಹೋದರೆ 1 ದಿವಸ ಕ್ಲಿಯರ್ ಆಗಿಬಿಡುತ್ತೆ. ಆಸ್ಪತ್ರೆಯಲ್ಲಿ ಕ್ಲಿಯರ್ ಆಗುತ್ತಾ? ಅವಾಗ ಹೋಗುತ್ತೆ, ಮತ್ತೆ ವಾರ 15 ದಿವಸಕ್ಕೆ ಮತ್ತೆ ಬರುತ್ತೆ. ಮತ್ತೆ ಬರುತ್ತೆ. ಡಾಕ್ಟರ್ಸ್ ಏನಂತಾರೆ ಸರ್ ಇದಕ್ಕೆ? ನಾರ್ಮಲ್ ಅಂತಾರೆ. ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿಸು ಅಂತಾರೆ. ಎಲ್ಲ ಥರ ಬ್ಲಡ್ ರಿಪೋರ್ಟು ಮಾಡಿಸಿದ್ದೀನಿ. ಮತ್ತು ಗೊಬ್ಬೆ ಬಂದಿತ್ತವ ಚರ್ಮ ಕಟ್ ಮಾಡಿ ಚರ್ಮ ತಕ್ಕೊಂಡು ಟೆಸ್ಟು ಮಾಡಿದ್ದಾರೆ. ಅದು ಕೂಡ ನಾರ್ಮಲ್ ಅಂತಲೇ ಬಂದಿದೆ. ಬೇರೆ ಯಾವ ಥರದ್ದೇ ಆಗಲಿ, ಅಂಟ್ರೋಗ ಆಗಲಿ, ಅಲರ್ಜಿ ಆಗಲಿ, ಆ ಥರ ಯಾವುದೂ ಇಲ್ಲ. ಇದೇ ಈ ಸ್ವದೇಶಿ ವಿಡಿಯೋದಲ್ಲೇ ನಾನು ಇವ್ರದ್ದು ವಿಡಿಯೋಗಳೆಲ್ಲ ನೋಡಿ ಅಲರ್ಜಿ, ಚರ್ಮ ರೋಗಕ್ಕೆ ಕಣಲು ಇದೆಲ್ಲ ಕೊಟ್ಟಿದ್ರು. ಅದೆಲ್ಲ ನೋಡಿ ನಮ್ಮ ಸಿಸ್ಟ್ರು ರೆಫರ್ ಮಾಡಿದ್ರು. ಹೋಗ್ಬಿಟ್ಟು ಬಾ ಅಣ್ಣ ಒಂದ್ಸತಿ, ಯಾಕೆ ಯಾವ ದೇವ್ರುಗಳ್ದು ಆಗಿಲ್ಲ, ದೇವ್ರುಗಳಿಗೆಲ್ಲ ಅರ್ಕೆ ಮಾಡ್ಕೊಂಡಿನಿ, ಆದರೂ ಎಲ್ಲೂ ವಾಸಿ ಆಗಿಲ್ಲ. ಅದು ಬರ್ತಲೇ ಇದೆ.
ಹಂಗಾಗಿ ಇಲ್ಲಿ ಬಂದು ಈಗ ಪೂಜೆ ಇದು ಮಾಡ್ತಾ ಇದ್ದೀನಿ ಸರ್. ಓಕೆ, ಇದು ನಿಮ್ಗೆ ಈಗ ನಿಮ್ಮ ಬಿಟ್ಟು ಬೇರೆ ಇನ್ಯಾರಿಗಾನ ಇದೆಯಾ ಮನೆಯಲ್ಲಿ? ಇಲ್ಲ ಆ ಥರ ಯಾರಿಗೂ ಇಲ್ಲ. ಹಾಂ, ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಇಬ್ಬರು ಇದ್ದಾರೆ, ಅವ್ರಿಗೂ ಯಾರಿಗೂ ಆ ಥರ ಇಲ್ಲ. ನಮ್ಮ ಅಪ್ಪ ಅಮ್ಮಗೆ ಆಗಲಿ ಯಾರಿಗೂ ಇಲ್ಲ. ನನಗೂ ಯಾವ ಥರದ್ದು ಇರಲಿಲ್ಲ ಸರ್. ಈಗ ಒಂದು 10 ತಿಂಗಳಿಂದ ಬರೋದು ಹೋಗೋದು ಮಾಡ್ತಾಯಿದ್ದೆ. ತುಂಬಾ ಬಂದರೆ ಎಷ್ಟು ದಿವಸ ಇರುತ್ತೆ? 3 ದಿನ ಇರುತ್ತೆ ಸರ್. ಆಟೋಮೆಟಿಕ್ ಆಮೇಲೆ ಹೋಗ್ಬಿಡುತ್ತೆ. ಬಟ್ 3 ದಿವಸ ನಿಮಗೆ ನೋವು ಇರುತ್ತೆ ತುಂಬ ಸರ್. ಓಡಾಡೋಕ್ಕಾಗಲ್ಲ, ಎದ್ದು ಓಡೋಂಗಿಲ್ಲ, ಒಬ್ರು ಮುಂದೆ ಕೆರ್ಕೊಳಕ್ಕಾಗಲ್ಲ, ಫುಲ್ಲು ನವೆ ಕಡ್ತಾ ಬಂದುಬಿಡುತ್ತೆ, ಊದ್ಕೊಳುತ್ತೆ, ಚರ್ಮ ಟೈಟ್ ಆಗಿಬಿಡುತ್ತೆ. ಓಕೆ, ಅದು ಏ ಥರ ಅಂತ ಹೇಳೋಕ್ಕೆ ಆಗಲ್ಲ, ಆ ಥರ ಊದ್ಕೊಳುತ್ತೆ. ಇದುವರೆಗೂ ಈ ಥರದ್ದು ಅನುಭವ ನಿಮ್ಗೆ ಆಗಿಲ್ಲ? ಇಲ್ಲ, ನನಗೆ ಆ ಥರದ ಅನುಭವ ಆಗಿಲ್ಲ. ಈ ಥರದ್ದು ಎಕ್ಸ್ಪೆರಿಮೆಂಟ್ ಯಾರಿಗಾರು ಇವಾಗ ಆಸ್ಪತ್ರೆಗೆಲ್ಲ ಹೋಗಿದ್ರಲ್ಲ, ಅವ್ರು ಈ ಥರದ್ದು ಕಾಯಿಲೆಗಳು ಏನಾನ ಅವರು ಒಬ್ರಿಗೆ ತೋರ್ಸೋಕೆ ಹೋದರೆ 10 ಜನ ಬಂದು ನೋಡ್ತಾರೆ ಸರ್. ಬಟ್ ಎಲ್ಲ ನಾರ್ಮಲ್ಲು, ಇಲ್ಲ ಅಲರ್ಜಿ ಅಂತ ಹೇಳ್ತಾರೆ. ಬಟ್ ಅಲರ್ಜಿ ಅಂತ ಹೇಳಿದ್ರೆ ಮೈಯಲ್ಲಿ ಬಾಡಿಲಿ ಎಲ್ಲ ಕಡೆನೂ ಆಗಬೇಕು. ಅದು ಎಂಥ ಸಾಮಾನ್ಯ, ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಫುಡ್ ಅಲರ್ಜಿ, ಏನೇ ಅಲರ್ಜಿ ಆದ್ರೂ ಮೈ ತುಂಬ ಎಲ್ಲಿ ಬೇಕಾದ್ರೂ ಆಗ್ಬೋದು. ಬಟ್ ನನಗೆ ಬೆನ್ನಲ್ಲಿ ಮಾತ್ರ ಬರುತ್ತೆ, ಬೇರೆ ಕಡೆ ಎಲ್ಲೂ ಬರಲ್ಲ. ಓಕೆ, ಡಾಕ್ಟರ್ ಗೊತ್ತಾಗಿಲ್ಲ? ಇಲ್ಲ ಸರ್, ಡಾಕ್ಟ್ರು ಎಲ್ಲ ಕಡೆ ತೋರಿಸಿದ್ದೀನಿ. 3 ದಿವಸ ಹಾಸ್ಪಿಟಲಲ್ಲೂ ಇದ್ದೀನಿ ಸರ್ ಟ್ರೀಟ್ಮೆಂಟ್ಗೆ, ಆದರೂ ಯಾವ ಥರನೂ ವಾಸಿ ಆಗಿಲ್ಲ. ಓಕೆ ಸರ್, ಓಕೆ ಸರ್. ಈಗ ಇದನ್ನು ನೀವು ಏನಂತ ಕರೀತೀರಾ? ಏನು ಕಾಯಿಲೆ ಅಂತ ಗುರುತಿಸಿ ಹೇಳ್ತೀರಾ? ಇದನ್ನು ನೀವು ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ಯಾವ ಥರ ಸಮಸ್ಯೆ ಅಂತ ನೀವು ಪ್ರಶ್ನೆ ಮಾಡ್ತಿದ್ದೀರಾ. ನಿಮ್ಮ ಮೂಲಕ ಸ್ವದೇಶ್ ಮೀಡಿಯಾ ವೀಕ್ಷಕರಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಮಾತಿನ ಪ್ರಕಾರ ಈಗ ಹಾಸ್ಪಿಟ್ಲಲ್ಲಿ ಎಲ್ಲ ಕಡೆ ನಾರ್ಮಲ್ ಬರ್ತಾಯಿದೆ, ಇದು ಎಲ್ಲ ಟ್ರೀಟ್ಮೆಂಟ್ ಆಯಿತು, ಆಗಲಿಲ್ಲ, ಕೊನೆಗೆ ಹಾಸ್ಪಿಟ್ಲಿಗೆ ಹೋದರೆ ಸ್ವಲ್ಪ 1 ದಿವಸ 3 ದಿವಸ ಹಂಗಿದ್ದು ಮತ್ತೆ ಬರ್ತಿದೆ, ವಾಸಿ ಆಗಲೇ ಇಲ್ಲ ನನಗೆ ಅಂತಂದು ಹೇಳ್ತಿದ್ದಾರೆ. ನಮ್ಮ ಪ್ರಕಾರ ಏನು ಕಾಯಿಲೆ ಇದು, ಯಾವ ಥರ ಕಾಯಿಲೆ ಅಂತ ಕೇಳಿದಾಗ ಭೂತ ವೈದ್ಯಕ್ಕೆ ಸಂಬಂಧಪಟ್ಟು ಬಾಡಿನಲ್ಲಿ ಎಲ್ಲ ಚೆಕಪ್ಪು ನಾರ್ಮಲ್ ಬಂದಾಗ ಭೂತ ವೈದ್ಯಕ್ಕೆ ಸಂಬಂಧಪಟ್ಟಾಗ ಎಷ್ಟೋ ಲೆಕ್ಕವಿಲ್ಲದಷ್ಟು ದೋಷಗಳಿದ್ದಾವೆ. ದಾಟ ದೋಷ, ಮಾಟ ದೋಷ, ಮಂತ್ರದೋಷ, ಗ್ರಹ ದೋಷಗಳು, ಮೋಹಿನಿ ಕಾಟಗಳು, ಹೇಳ್ತಾ ಹೋದರೆ ಲೆಕ್ಕವಿಲ್ಲದಷ್ಟು ದೋಷಗಳಿದ್ದಾವೆ. ಇಲ್ಲಿ ಬಂದು ಎಲ್ಲ ಕಡೆ ಹೋದರೆ ಎಲ್ಲನೂ ಮಾಡಿಸಿದ್ದಾರೆ, ದಾಟಿದ್ದಾರೆ, ಅದು ಇದು, ಆಮೇಲೆ ಯಾವುದೋ ಒಂದು ಗ್ರಹ ಇದೆ, ಗಾಳಿ ಇದೆ, ಚೇಷ್ಟೆ ಇದೆ, ಈ ಥರ ಹೇಳೋದು ಉಂಟು. ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾಡಿದ್ದಾರೆ ಅಂದರೆ ನಮ್ಗೆ ಯಾಕೆ ಮಾಡಬೇಕು, ನಾವೇನು ತೊಂದರೆ ಮಾಡಿದ್ದೀವಿ, ಯಾರಿಗೇನು ತೊಂದರೆ ಮಾಡಿಲ್ಲ. ಇದು ಮಾಡಿದ್ದು ಅಂತಂದು ಹೇಳೋಕ್ಕೆ ಬರೋದಿಲ್ಲ, ದಾಟಿದ್ದು ಅಂತೂ ಹೇಳೋಕ್ಕೆ ಬರೋದಿಲ್ಲ. ಆ ಥರ ನಾನು ಹೇಳೋದಿಲ್ಲ. ಶರೀರದಲ್ಲಿ ಸಮಸ್ಯೆ ಯಾವುದಕ್ಕೆ ಸಂಬಂಧಪಟ್ಟು ಸಮಸ್ಯೆ ಅಂತಂದು ನಾನು ಹೇಳಿದಾಗ ಗಮನಿಸಿದಾಗ ಇಲ್ಲಿ ದದ್ದು ಬರ್ತದೆ, ಊತ ಬರೋದು ನನ್ನ ಅನುಭವ. ಊದುಗೋಟ್ರಂಗಿನಲ್ಲಿ ಒಂದು ಮಂಡೂಕ ಪ್ರಯೋಗ ಅಂತ ನಾನು ಮುಂದೆ ಒಂದು ಎಪಿಸೋಡಲ್ಲಿ ಹೇಳಿದ್ದೆ. ಮಂಡೂಕ ಪ್ರಯೋಗ ಅಂತ ಹೇಳಿದ್ದೆ. ಮಂಡೂಕ ಪ್ರಯೋಗವನ್ನು ಇವ್ರಿಗೋಸ್ಕರನೇ ಮಾಡಬೇಕು ಅಂತೇನಿಲ್ಲ. ಇವರೇನು ಬ್ಯಾರ್ದೆ ಯಾರ್ದೋ ಒಡವೆ ತಿಂದಿಲ್ಲ, ಮಾಡಬೇಕಂತ ಉದ್ದೇಶನೂ ಇಲ್ಲ. ಮಂಡೂಕ ಪ್ರಯೋಗ ಒಂದು ಕಡೆ ಆದಾಗ ಅಲ್ಲಿ ಓಡಾಡೋಂಥವ್ರಿಗೆ ಎಷ್ಟೋ ಜನಕ್ಕೆ ಮಂಡೂಕ ಪ್ರಯೋಗ ಟಚ್ ಆಗುತ್ತೆ. ಈಗ ಒಂದು ಮಂಡೂಕ ಅಂದರೆ ಮರಳು ಮಂಡೂಕ ಅಂತ ಬರ್ತದೆ. ಮರಳು ಮಂಡೂಕ ಸುಮಾರು ಅಡಿಗಳ ಒಳಗಡೆ ಗಾಳಿ ಇಲ್ಲದೇ ವಾಸ ಮಾಡ್ತದೆ. ಅದಕ್ಕೆ 6 ತಿಂಗಳು ಗಾಳಿ ಬೇಡ, ಊಟ ಬೇಡ, ಎಂಥದ್ದು ಬೇಕಿಲ್ಲ. ಅದಕ್ಕೆ 6 ತಿಂಗಳು ಭೂಮಿ ಒಳಗಡೆ 100 ಅಡಿಗಳ ಆಳದಲ್ಲಿ ಇರ್ತದೆ. ಇದು ಒಂದು ವಿಚಿತ್ರವಾದ ಜೀವಿ. ಅಂದರೆ ಎಲ್ಲ ಮಂಡೂಕಗಳು ಎಲ್ಲ ಕಪ್ಪೆ. ಮಂಡೂಕ ಅಂದರೆ ಕಪ್ಪೆ, ಗೋಟ್ರ ಕಪ್ಪೆ. ನೀರಲ್ಲಿ ಇರ್ತದೆ, ಕಲ್ಲುಗಳ ತಳಗಡೆ ಇರ್ತೈತೆ, ಆಮೇಲೆ ಸೊಪ್ಪಿನಲ್ಲಿ ಇರ್ತೈತೆ, ಮರದಲ್ಲಿ. ಅದನ್ನು ಮರದ ಕಪ್ಪೆ ಅಂತ ಹೇಳ್ತಾರೆ. ಅದು ತುಂಬ ದೂರ ಜಿಗಿಯುತ್ತದೋ ಅದು ಬೇರೆ. ಮಂಡೂಕ ಅಂದರೆ ಕಪ್ಪೆ. ನಾನು ಕಪ್ಪೆ ಅಂತ ಕರೆಯೋದಿಲ್ಲ, ಮಂಡೂಕ ಅಂತ ಕರಿತೀನಿ. ಆ ಮಂಡೂಕದಲ್ಲಿ ಮರಳು ಮಂಡೂಕ ಅಂತ ಇದೆ. ಅದರಲ್ಲಿ ಭೂತ ವೈದ್ಯಕ್ಕೆ ಬಳಸೋಂಥ ರೂಢಿ ಇದೆ. ಇವತ್ತಲ್ಲ, ತಲಾಂತರಗಳಿಂದ ಬಳಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಈ ಮಂಡೂಕ ಪ್ರಯೋಗ ಅಂತ ನಡೆದಾಗ ದಾಟಿದ್ರೆ ದಾಟ ದೋಷ. ಅದು ಮನುಷ್ಯನಿಗೆ, ಯಾವ ಮನುಷ್ಯನಿಗೆ ಟಚ್ ಆಗುತ್ತೋ ಆ ದೋಷ. ಮಂಡೂಕ ಪ್ರಯೋಗ ಇವ್ರಿಗೆ ಟಚ್ ಆಗಿದೆ ಅಂತ ನನ್ನ ಅನಿಸಿಕೆ ಅಲ್ಲ, 100%. ಇವ್ರಿಗೆ ನಾನು ವಾಸಿ ಮಾಡಿಕೊಟ್ಟಾಗ ರೋಗದ ಲಕ್ಷಣಗಳು ನನಗೆ ಗೊತ್ತಾದ್ರೇ ವಾಸಿ ಮಾಡೋಕ್ಕೆ ಸಾಧ್ಯ ಆಗತ್ತೆ. ನಾನು ಯಾವ ಟ್ರೀಟ್ಮೆಂಟ್ ಮಾಡಬೇಕು, ಮಂಡೂಕ ಪ್ರಯೋಗವನ್ನು ಬಿಡುಗಡೆ ಮಾಡೋಂಥ ಟ್ರೀಟ್ಮೆಂಟೇ ಮಾಡಬೇಕು.
ಮಂಡೂಕು ದೋಷ ಏನರಲ್ಲಿ ಹೋಗುತ್ತೆ ಅಂತ ಗೊತ್ತಿದೆ, ಯಾವ ಥರ ವಿಧಾನ ಪೂಜೆನಲ್ಲಿ ಹೋಗುತ್ತೆ ಅಂತ ಗೊತ್ತಿದೆ. ಸುಮಾರು ಎಪಿಸೋಡ್ಗಳಲ್ಲಿ ನಾನು ಕೋಳಿ ಮೊಟ್ಟೆಗಳ ಮೇಲೆ ನಿಲ್ಲಿಸಿ ಸಕ್ಸಸ್ ಮಾಡಿದ್ದೀನಿ. ಓಡಾಡೋಕ್ಕೆ ಆಗದೇ ಇರೋಂಥ ವ್ಯಕ್ತಿಗಳನ್ನು ಓಡಾಡಿಸಿದ್ದೀನಿ. ನಿಮ್ಮ ಒಂದು ಮೀಡಿಯಾದಲ್ಲೇ ಕೊಟ್ಟಿದ್ದೀರಾ, ರಿಸಲ್ಟು ಕೊಟ್ಟಿದ್ದೀರಾ, ಸಕ್ಸಸ್ ಆಗಿದೆ. ಅದು ಕಣ್ಣಿಗೆ ನೋಡೋದಕ್ಕೆ ಗೊತ್ತಾಗೋದಿಲ್ಲ, ಒಂದು ಪೂಜೆ ರೀತಿಯಲ್ಲಿ ಇರ್ತದೆ. ಮಂಡೂಕು ಪ್ರಯೋಗದಲ್ಲಿ ಈಗ ನಾವು ಒಬ್ಬ ವ್ಯಕ್ತಿನ ಕೂರಿಸಿದ್ದೀವಿ, ಇದಕ್ಕೆ ನಾನು ರಿಸಲ್ಟ್ ಕೊಡಬೇಕು. 1 ವರ್ಷದಿಂದ ಇವ್ರು ನರಳ್ತಾ ಇದ್ದಾರೆ, ಎಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲ ನಾರ್ಮಲ್ ಡಾಕ್ಟ್ರುಗಳ ಕೈಯಲ್ಲಿ ನಾರ್ಮಲ್ಲು, ಇಲ್ಲೇನು ಸಮಸ್ಯೆನೇ ಇಲ್ಲ ಅಂದಾಗ ಅಲ್ಲಿ ಚಿಕಿತ್ಸೆ ಮಾಡೋದಂತೂ ಬರೋದಿಲ್ಲ. ಅದು ಯಾವುದೋ ಮಾತ್ರೆ ಬರೀಬೇಕಲ್ಲಿ ಬರೀತಾರೆ. ಈಗ ನಾರ್ಮಲ್ ಅಂದಾದಮೇಲೆ ಅವ್ರು ಟ್ರೀಟ್ಮೆಂಟ್ ಮಾಡೋದೇನಿದೆ, ಬಾಡಿನಲ್ಲಿ ಏನಾದರೂ ರೋಗ ಇದ್ದರೆ ಅದು ರೋಗ ಲಕ್ಷಣಗಳಿಗೆ ಮಾತ್ರೆ ಬರೀಬೇಕು. ನಾರ್ಮಲ್ ಅಂತ ಬಂದಾಗ ಯಾವ ಮಾತ್ರೆ ಪಾಪ ಅವ್ರು ಬರೆಯೋದು ಕನ್ಫ್ಯೂಸಲ್ಲಿ. ನಾರ್ಮಲ್ಲು ಬಾಡಿನಲ್ಲಿ ನಾರ್ಮಲ್ ಇದ್ದಾಗ ಅಲರ್ಜಿ ಮಾತ್ರೆಗಳು ಬರೀತಾರೆ. 3 ದಿವಸ ಅಲರ್ಜಿ ಮಾತ್ರೆ ಬರೆದಾಗ 3 ದಿವಸ ಹಂಗಿರ್ತದೆ, ಮತ್ತು ಮಾಮೂಲಿ ಆಗ್ತಾಯಿದ್ದೆ. ಅವ್ರಿಗೂ ಡಾಕ್ಟ್ರಿಗೂ ಒಂದೊಂದು ಸಾರಿ ಒಂದೊಂದು ಕಾಯಿಲೆ ತಲೆ ಕೆಡಿಸ್ತದೆ. ಇದು ಎಲ್ಲ ಚೆಕಪ್ಪಲ್ಲಿ ಸಿಕ್ಕಿಲ್ಲ ಇದಕ್ಕೆ ದಾಖಲೆ. ಈಗ ನಮ್ಮ ಪ್ರಕಾರ ಇದು ಮಂಡೂಕ ಪ್ರಯೋಗ ಅಂತ ಹೇಳ್ತೀನಿ ಘಂಟಾಘೋಷವಾಗಿ. ಇದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಿಲ್ಲ ಮಂಡೂಕ ಪ್ರಯೋಗ ಯಾವ ಥರ ಅಂತಂದು. ಈಗ ಅನುಭವ ಪಡ್ಬೋದು. ಈಗ ಗಾದ್ರಿ ಬರ್ತಾಯಿದೆ, ಊದ್ರ ಕಪ್ಪೆ ಮುಟ್ಟಿದ್ರೆ ಯಾವ ಥರ ಊದ್ಕೊಳ್ಳುತ್ತೋ ಆ ಥರ ಬೆನ್ನಲ್ಲಿ ಗಾದ್ರಿಗಳು ಬರ್ತಿದ್ದೆ, ಊದ್ಕೊಳ್ತದೆ. ಊದ್ಕೊಳ್ಳೋದ ಕಡೆ ಕಿತ್ತೋಗ್ತೈತೆ, ಚರ್ಮ ಕಿತ್ತೋಗ್ತೈತೆ, ಅಲ್ಲೆಲ್ಲಿ ದಪ್ಪದಾಗಿ ಊದ್ಕೊಳ್ತೈತೆ. ಇದನ್ನು ರೆಡಿ ಮಾಡಬೇಕು, ನಾವು ವಾಸಿ ಮಾಡಬೇಕು. ಇದು ಯಾವ ಥರ ಸಮಸ್ಯೆ ಅಂದಿದ್ದಕ್ಕೆ ನಾನು ಮಂಡೂಕ ಪ್ರಯೋಗ ಅಂತ ನಿಮಗೆ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ. ಅದರ ಚಿಕಿತ್ಸೆಯನ್ನು ನಾನು ರೆಡಿ ಮಾಡಿ ಅವ್ರ ಕಡೆಯಿಂದ ಆಮೇಲೆ ಸಕ್ಸಸ್ ವಿಡಿಯೋನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ, ಸಕ್ಸಸ್ ಆದಮೇಲೆ ವೀಕ್ಷಕರಿಗೆ ತಿಳಿಸ್ತೀಯಾ? ಹಾಂ ಸರ್, ತಿಳಿಸ್ತೀನಿ. ಸ್ವಾಮಿ ಪರಮಾತ್ಮ. ಸಾವು ಕಡಲೆ ಅಂಟಿಸು ಸರಕನ ಬಲಗಡೆ ತಿರ್ಸು, ಬಲಗಡೆ ತಿರುಗು. ಹಾಗೆ ನಿಧಾನವಾಗಿ ಇದು ಕದಲ್ತದೆ. ಕದಲ್ದಿರು ನಿಧಾನವಾಗಿ ತಿರುಗು. ಇಲ್ಲಿ ಇದ್ರ ಕಡೆ ಸ್ವಾಮಿ ಪರಮಾತ್ಮ. ಬಿಟ್ಬಿಡು, ನಡಿ.
ನಡಿ ನಡಿ. ವೀಕ್ಷಕರಿಗೆ ತಿಳಿಸೋದು, ಇಲ್ಲಿ ಮಂಡೂಕ ಪ್ರಯೋಗ ದೋಷ ಆಗಿದೆ ಅವರಿಗೆ. ಇಲ್ಲಿ ಅರಿವಿನಲ್ಲಿ ನೀರಿಟ್ಟು ಅದ್ರ ಮೇಲೆ ಕಾಯಿಟ್ಟು ಹೊಡೆದಿರ್ತಕ್ಕಂಥ ಉದ್ದೇಶ, ನೀರಿಲ್ಲದೆ ಗಾಳಿ ಇಲ್ಲದೆ 6 ತಿಂಗಳಲ್ಲ 6 ವರ್ಷ 60 ವರ್ಷ ಬೇಕಂದರೆ ಬದುಕ್ತೈತೆ ಕಪ್ಪೆ. ಏನೂ ಇಲ್ಲ ಅದಕ್ಕೆ, ಊಟ ಇಲ್ಲ, ನೀರಿಲ್ಲ, ಎಂಥದ್ದು ಬೇಕಿಲ್ಲ. 6 ತಿಂಗಳು ಭೂಮಿನಲ್ಲೇ ಇದ್ದು ಮತ್ತೆ ಮೇಲೆ ಬರ್ತದೆ. ಉಸಿರಾಡದೆ ಇದ್ರೂ ಬದುಕ್ತೈತೆ. ನೀರಿಲ್ಲ, ಆಹಾರ ಇಲ್ಲ, ಏನಿಲ್ಲದೆ ಬದುಕ್ತೈತೆ ಅದು. ಇಲ್ಲಿ ಹರಿವೆನಲ್ಲಿ ನೀರಿಡೋ ಉದ್ದೇಶ ಅದೇ. ನೀರಲ್ಲಿ ವಾಸ ಮಾಡುತ್ತೆ, ಗಾಳಿನಲ್ಲಿ ವಾಸ ಮಾಡುತ್ತೆ. ನೀರಿದ್ದು ಬದುಕುತ್ತೆ, ಇಲ್ಲದೇ ಇದ್ದರೂ ಬದುಕುತ್ತೆ. ಗಾಳಿನಲ್ಲಿ ಬದುಕುತ್ತೆ, ಗಾಳಿ ಇಲ್ಲದೇ ಇದ್ರೂ ಬದುಕುತ್ತದು. ಇಲ್ಲಿ ಮಡಿಕೆನಲ್ಲಿ ನೀರು ಇಡೋ ಉದ್ದೇಶ ಅಷ್ಟೇ. ಅದಕ್ಕೆ ಶಾಂತಿ. ಮಡಿಕೆನಲ್ಲಿ ನೀರು, ತೆಂಗಿನಕಾಯಿ ಒಳಗಡೆ ನೀರು, ಎರಡೂ ನೀರು ಮಿಕ್ಸ್ ಆಗಿ ಅದಕ್ಕೆ ಬೆರೆದಾಗ ಅದೊಂದು ಚಿಕಿತ್ಸೆ ಆಗ್ತದೆ. ಈಗ ತೆಂಗಿನಕಾಯಿ ನೀರು, ಮಡಿಕೆನಲ್ಲಿಟ್ಟಂಥ ನೀರು, ಆ ಎರಡೂ ಮಿಕ್ಸ್ ಮಾಡಿ ಕುಡಿದು ನೋಡಿ, ಅದರದ್ದು ರುಚಿ ಬೇರೆ. ಯಾರು ಕುಡಿದು ನೋಡಿರೋದಿಲ್ಲ. ಮಡಿಕೆನಲ್ಲಿ ನೀರು ನೆನೆಸಿಟ್ಟು ಒಂದು ರಾತ್ರಿ ಕಾಯಿ ಹೊಡೆದು ತೀರ್ಥ ಅದರಲ್ಲಿ ಹಾಕಿ ಕುಡಿದು ನೋಡಿದ್ರೆ ಎಲ್ಲಿ ನೋಡಿಲ್ಲ. ತಾಮ್ರ ಚೆಂಬಲ್ಲಿ ತೀರ್ಥ ಹಾಕಿ ಕುಡ್ದಿದ್ದೀರ, ಅದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮಡಿಕೆ ನೀರಲ್ಲಿ ಹಾಕಿದ್ರೆ ಅದರಲ್ಲಿ ಆ ನೀರಿಗೂ ಮಡಿಕೆ ನೀರಿಗೂ ಆ ತೆಂಗಿನಕಾಯಲ್ಲಿ ಬರತಕ್ಕಂಥ ನೀರಿಗೂ ಆ ಕಾಂಬಿನೇಷನಲ್ಲಿ ಅದರಲ್ಲಿ ಒಂದು ಶಕ್ತಿ ಉತ್ಪತ್ತಿ ಆಗುತ್ತೆ. ಆ ಶಕ್ತಿನೇ ಬಳಸ್ಕೊತೀವಿ ಇಲ್ಲಿ. ಕುಂಭ ಪ್ರಯೋಗ ಅನ್ನೋ ಹೆಸರಿನಲ್ಲಿ ಮಂಡೂಕ ಪ್ರಯೋಗವನ್ನು ದೂರ ಮಾಡೋಂಥ ಚಿಕಿತ್ಸೆ ಇದು, ಪೂಜೆ ಇದು. ಇನ್ನು ನಾವು ಕನಿಷ್ಠ ನಿಮಗೆ 1 ತಿಂಗಳು ದಾಟೋಕ್ಕಿಂತ ಒಳಗಡೆನೇ ಇದೇ ವ್ಯಕ್ತಿನ ಕರೆಸಿ 1 ತಿಂಗಳು ದಾಟೋಕ್ಕಿಂತ ಮುಂಚೆನೇ ನಾವು ರಿಸಲ್ಟನ್ನು ಕೊಡ್ತೀವಿ. ಆ ವ್ಯಕ್ತಿ ಮೂಲಕನೇ ನಿಮಗೆ ಸಕ್ಸಸ್ ಆಗಿದೆ ಅನ್ನೋದು ಆ ಹುಡುಗನ ಬಾಯಲ್ಲಿ ಬರಬೇಕು. ಅದೇ ಥರನೇ ಈಗ ಇನ್ನೊಬ್ಬರು ಬಂದಿದ್ದಾರೆ ಇಲ್ಲಿ, ಸಮಸ್ಯೆನಲ್ಲಿರ್ತಕ್ಕಂಥವರು ಸಕ್ಸಸ್ ಮಾಡ್ಕೊಂಡಿದ್ದಾರೆ. ಸಕ್ಸಸ್ ಮಾಡ್ಕೊಂಡಿರೋರಿಗೆ ಈಗ ಮೊದಲೊಂದು ಪೂಜೆ ಇಟ್ಟಿದ್ವಿ, ಈಗ ಲಾಸ್ಟ್ ಒಂದು ಪೂಜೆ ಇಡ್ತಾಯಿದ್ದೀವಿ. ಸಕ್ಸಸ್ ಆಗಿದೆ, ಎಲ್ಲ ಸಕ್ಸಸ್ ಆಗಿದೆ, ನಾರ್ಮಲ್ ಆಗಿದ್ದಾರೆ, ವ್ಯಕ್ತಿಗೆ ಬಂದಿದ್ದಾರೆ, ಪೂಜೆಗೆ ಬಂದಿದ್ದಾರೆ. ಆ ವ್ಯಕ್ತಿನೂ ಕೂಡ ನಾನು ಮಾತಾಡಿಸ್ತೀನಿ. ಸಕ್ಸಸ್ ಮಾಡ್ಕೊಂಡಿರೋರು ಮೂರ್ಛೆ ಥರನೇ, ಮೂರ್ಛೆ ಅಂತಲೇ ಮೂರ್ಛೆ ಹೋಗ್ತಾ ಇದ್ದಕ್ಕಂಥ ವ್ಯಕ್ತಿನೇ ಆ ಥರ ಸಂಬಂಧಪಟ್ಟ ರೋಗನೇ ಹೊರಗಡೆ ಬಂದಿದ್ದಾರೆ, ಅದರಿಂದ ಹೊರಗಡೆ ಬಂದಿದ್ದಾರೆ, ಸಕ್ಸಸ್ ಮಾಡ್ಕೊಂಡಿದ್ದಾರೆ. ಆ ವ್ಯಕ್ತಿನ ಮಾತಾಡಿಸ್ತೀನಿ ನಾನು, ಯಾವ ಥರ ಸಕ್ಸಸ್ ಮಾಡಿಕೊಟ್ಟಿದ್ದೀನಿ ಅಂತ. ಖುಷಿ ಆಗಿದೆ ಅವ್ರಿಗೆ, ಅವ್ರ ಖುಷಿನ ಎಲ್ಲರೂ ಹಂಚ್ಕೊಳ್ಳಿ. ಪಿಟ್ಸು ಬಿದ್ದೋದ ತಕ್ಷಣ ಪಿಟ್ಸು. ಈಗ ನಾವು ಕಡಿಮೆ ದಿನಗಳಲ್ಲಿ ಆ ಸಮಸ್ಯೆಯಿಂದ ಹೊರಗಡೆ ತಂದಿದ್ದೀವಿ. ಧೈರ್ಯವಾಗಿ ನಾವು ಹೇಳ್ಕೊತಾ ಇದ್ದೀವಿ, ಆ ಹೊರಗಡೆ ಬಂದಿದೆ ಪೇಷಂಟು, ಆ ಸಮಸ್ಯೆಯಿಂದ ಹೊರಗಡೆ ಬಂದಿದೆ ಅಂತ. ಪೇಷಂಟನ್ನು ಒಪ್ಕೊತಾ ಇದ್ದಾನೆ. ಈಗ ಪೇಷಂಟ್ ಅಲ್ಲ ಆತನು, ಪೇಷಂಟ್ ಒಂದು ಸಮಯದಲ್ಲಿ, ಈಗ ಪೇಷಂಟ್ ಅಲ್ಲಿ ನಾರ್ಮಲ್ ವ್ಯಕ್ತಿ. ಈಗ ಇದ್ದಿದ್ದ ಸಮಸ್ಯೆಯಿಂದ ಹೊರಗಡೆ ತಂದಿದ್ದೀವಿ. ಈಗ ಬಿದ್ದೋಗೋದು ಇಲ್ಲ, ಪ್ರಜ್ಞೆ ತಪ್ಪೋದು ಇಲ್ಲ, ಆ ಸಮಸ್ಯೆನೂ ಇಲ್ಲ. ಪರೀಕ್ಷೆ ಮಾಡ್ಕೊಂಡಿದ್ಯಾ? ಪರೀಕ್ಷೆ ಮಾಡ್ಕೊಂಡಿದ್ಯಾ? ಆ ಮೊದಲು ಇದ್ದಿದ್ದಂಥ ಸಮಸ್ಯೆ ಈಗ ಇಲ್ಲ, ಕ್ಲಿಯರ್ ಆಗಿದೆ. ಒಪ್ಕೊಂಡಿದ್ದೀರಿ ವೀಕ್ಷಕರೇ, ಖುಷಿ ಪಡಿ. ಈ ಥರ ಸಮಸ್ಯೆ, ಪ್ರಜ್ಞೆ ತಪ್ಪೋದು, ಬಿದ್ದೋಗೋದು, ಈ ಥರ ಸಮಸ್ಯೆಗಳಿದ್ರೆ ಪಿಡ್ಸು ಅಂತಂದು ಅಂದ್ಕೊಂಡಿರಬೇಡಿ. ಪಿಡ್ಸೂ ಇದೆ, ಪಿಡ್ಸ್ ಥರನೇ ಹೋಲಿಕೆ ಆಗೋಂಥ ಕಾಯಿಲೆಗಳು ಇನ್ನೂ ಎಷ್ಟೋ ಇದ್ದಾವೆ. ಈಗ ಈ ವ್ಯಕ್ತಿನೂ ಅಷ್ಟೇ ಖುಷಿ ಆಗಬೇಕು, ಸಂತೋಷವಾಗಿ ಅವರು ರೋಗದಿಂದ ಹೊರಗಡೆ ಬರಬೇಕು ಅನ್ನೋದನ್ನು ಕೋರ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಾ ಇದ್ದೀನಿ.